ಹಾಯ್ ಫ್ರೆಂಡ್ಸ್, ಇದು ಮಸ್ತ್ ಮಗ ಚಾನೆಲ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತಿಗೆ ಸ್ವಾಗತ. ಸ್ನೇಹಿತರೆ, ಇರಾನ್ ವಿರುದ್ಧ ಮತ್ತೊಂದು ದೇಶ ಕದನಕ್ಕಿಳಿದಿದೆ. ಈ ಸಲ ರಷ್ಯಾ ವಿರುದ್ಧ ಕಾದಾಡ್ತಿರೋ ಯುಕ್ರೇನ್ ಇರಾನ್ ಹಡಗಿನ ಮೇಲೆ ದಾಳಿ ಮಾಡಿದೆ. ಶನಿವಾರ ಮುಂಜಾನೆ ಕ್ಯಾಸ್ಪಿಯನ್ ಸಮುದ್ರದಲ್ಲಿ ಇರಾನ್ನ ವಾಣಿಜ್ಯ ಹಡಗಿನ ಮೇಲೆ ಈ ಅಟ್ಯಾಕ್ ಆಗಿದೆ. ದಾಳಿಯಿಂದ ಹಡಗಿನಲ್ಲಿ ಬೃಹತ್ ಸ್ಫೋಟ ಸಂಭವಿಸಿದ್ದು, ಇರಾನ್ನ ಒಬ್ಬ ನಾವಿಕ ಸಾವನ್ನಪ್ಪಿದ್ದಾರೆ, ಇನ್ನೊಬ್ಬರು ಗಾಯಗೊಂಡಿದ್ದಾರೆ. ಇದರ ಬೆನ್ನಲ್ಲೇ ಇರಾನ್ ಯುಕ್ರೇನ್ ವಿರುದ್ಧ ಪ್ರತೀಕಾರದ ಮಾತಾಡಿದೆ. ಯುಕ್ರೇನ್ ಸೇನೆ ಮಾಡಿರೋದು ಒಂದು ಕ್ರಿಮಿನಲ್ ಕೃತ್ಯ. ನಮ್ಮ ರಾಷ್ಟ್ರೀಯ ಭದ್ರತೆ ಕಾಪಾಡಿಕೊಳ್ಳೋಕೆ ನಮಗೆ ಸಂಪೂರ್ಣ ಹಕ್ಕಿದೆ. ನಮ್ಮ ಜನರ ಜೀವಕ್ಕೆ ಹಾನಿ ಮಾಡಿದ್ರೆ ನಾವು ಸುಮ್ಮನಿರಲ್ಲ, ಉತ್ತರ ಕೊಡದೆ ಬಿಡಲ್ಲ ಅಂತ ಇರಾನ್ ಹೇಳಿದೆ. ಅಲ್ಲದೆ ಯುಕ್ರೇನ್ ವಿರುದ್ಧ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಕಠಿಣ ಕ್ರಮ ತಗೋಬೇಕು ಅಂತ ಇರಾನ್ ವಿದೇಶಾಂಗ ಇಲಾಖೆ ಆಗ್ರಹಿಸಿದೆ. ಇತ್ತ ಕ್ಯಾಸ್ಪಿಯನ್ ಸಮುದ್ರದಲ್ಲಿ ನಡೆದ ದಾಳಿಯನ್ನ ಯುಕ್ರೇನ್ ಅಧ್ಯಕ್ಷ ಝೆಲೆನ್ಸ್ಕಿ ಸ್ವಾಗತ ಮಾಡಿದ್ದಾರೆ. ನಾವು ಲಾಂಗ್ ರೇಂಜ್ ಸ್ಟ್ರೈಕ್ ಮೂಲಕ ದೊಡ್ಡ ಯಶಸ್ಸು ಸಾಧಿಸಿದ್ದೀವಿ ಅಂದಿದ್ದಾರೆ. ಅಲ್ಲದೆ ಇರಾನ್ನ ಹಡಗು ಸೇನಾ ಸರಕುಗಳನ್ನ ಸಾಗಿಸ್ತಿತ್ತು, ಆ ಹಡಗನ್ನೇ ಟಾರ್ಗೆಟ್ ಮಾಡಿದ್ದೀವಿ ಅಂತ ಝೆಲೆನ್ಸ್ಕಿ ಹೇಳಿದ್ದಾರೆ. ಹಾಗೆ ಕ್ಯಾಸ್ಪಿಯನ್ ಸಮುದ್ರದಲ್ಲಿದ್ದ ರಷ್ಯಾದ ಯುದ್ಧ ನೌಕೆ ಮೇಲೂ ದಾಳಿ ಮಾಡಿದ್ದೀವಿ ಅಂತ ಯುಕ್ರೇನ್ ಅಧ್ಯಕ್ಷರು ಖಚಿತಪಡಿಸಿದ್ದಾರೆ. ಇದೇ ವೇಳೆ ಝೆಲೆನ್ಸ್ಕಿ ರಷ್ಯಾ ಮತ್ತು ಇರಾನ್ ವಿರುದ್ಧ ಮತ್ತೊಂದು ಗಂಭೀರ ಆರೋಪ ಮಾಡಿದ್ದಾರೆ. ಮಿಡಲ್ ಈಸ್ಟ್ನಲ್ಲಿ ಅಮೆರಿಕ ಸೇನಾ ನೆಲೆಗಳ ಮೇಲೆ ಕಣ್ಣಿಡೋಕೆ ರಷ್ಯಾ ತನ್ನ ಸ್ಯಾಟಲೈಟ್ ಬಳಸ್ತಿದೆ. ಮಿಡಲ್ ಈಸ್ಟ್ನ ಸ್ಯಾಟಲೈಟ್ ಚಿತ್ರಗಳನ್ನ ರಷ್ಯಾ ಇರಾನ್ಗೆ ರವಾನೆ ಮಾಡ್ತಿದೆ. ಇದನ್ನ ಬಳಸಿಕೊಂಡೇ ಇರಾನ್ ಅಲ್ಲಿ ಕರಾರುವಕ್ಕಾಗಿ ದಾಳಿ ಮಾಡ್ತಿದೆ ಅಂತ ಝೆಲೆನ್ಸ್ಕಿ ಹೇಳಿದ್ದಾರೆ. ಇನ್ನು ಯುಕ್ರೇನ್ ರಷ್ಯಾ ಯುದ್ಧ ಜಾಸ್ತಿ ಆಗ್ತಿದ್ದಂತೆ ಭಾರತ ಅಲರ್ಟ್ ಆಗಿದೆ. ಕಪ್ಪು ಸಮುದ್ರ ಭಾಗದಲ್ಲಿ ಕೆಲಸ ಮಾಡ್ತಿರೋ ಭಾರತೀಯ ನಾವಿಕರಿಗೆ ಸರ್ಕಾರ ಅಲರ್ಟ್ ಜಾರಿ ಮಾಡಿದೆ. ಅಲ್ಲಿನ ವಾಣಿಜ್ಯ ಹಡಗುಗಳಲ್ಲಿ ಕೆಲಸಕ್ಕೆ ಸೇರೋ ಮುನ್ನ ಎಚ್ಚರ ವಹಿಸಿ ಅಂತ ಹೇಳಿದೆ. ಯಾಕಂದ್ರೆ ಆ ಭಾಗದಲ್ಲಿ ಭದ್ರತಾ ಪರಿಸ್ಥಿತಿ ತುಂಬಾನೇ ಹದಗೆಟ್ಟಿದೆ. ಯುದ್ಧದ ಕಾರಣದಿಂದಾಗಿ ಹಡಗುಗಳ ಮೇಲೆ ಮಿಸೈಲ್ ಮತ್ತು ಡ್ರೋನ್ ದಾಳಿಗಳು ನಡೆಯುತ್ತಿವೆ. ಈ ವರ್ಷದ ಏಪ್ರಿಲ್ನಿಂದ ಈ ದಾಳಿಗಳು ಜಾಸ್ತಿ ಆಗಿದ್ದು, ಇದುವರೆಗೂ 5 ಜನ ಭಾರತೀಯರು ಸಾವನ್ನಪ್ಪಿದ್ದಾರೆ. ಹೀಗಾಗಿ ಕೆಲಸಕ್ಕೆ ಸೇರೋ ಮುನ್ನ ಎಚ್ಚರದಿಂದಿರಿ ಅಂತ ವಿದೇಶಾಂಗ ಇಲಾಖೆ ಹೇಳಿದೆ. ಅಲ್ಲದೆ ಹಡಗಿನಲ್ಲಿ ಕೆಲಸ ತಗೊಳ್ಳೋ ಮುನ್ನ ಹಡಗು ಹೋಗೋ ರೂಟ್, ನಿಲ್ಲೋ ಬಂದರುಗಳ ಬಗ್ಗೆ ಮಾಹಿತಿ ಪಡ್ಕೊಳ್ಳಿ. ಹಾಗೆ ಹಡಗಿನ ಭದ್ರತೆ, ಇನ್ಶೂರೆನ್ಸ್ ಬಗ್ಗೆ ಕಂಪನಿಗಳಿಂದ ಮಾಹಿತಿ ಪಡೀರಿ. ಅಷ್ಟೇ ಅಲ್ಲ, ನಿಮ್ಮ ಕಾಂಟ್ರಾಕ್ಟ್ ಅಂತಾರಾಷ್ಟ್ರೀಯ ನಿಯಮಗಳ ಪ್ರಕಾರ ಇರಬೇಕು ಅಂತ ವಿದೇಶಾಂಗ ಇಲಾಖೆ ಹೇಳಿದೆ. ಜೊತೆಗೆ ತುರ್ತು ಪರಿಸ್ಥಿತಿಯಲ್ಲಿ ವೈದ್ಯಕೀಯ ನೆರವು ವಾಪಸ್ ಕರೆತರುವ ವ್ಯವಸ್ಥೆ ಇರಲೇಬೇಕು. ಏನಾದರೂ ಅವಘಡ ಸಂಭವಿಸಿದ್ರೆ ಸೂಕ್ತ ಪರಿಹಾರ ಸಿಗೋ ಬಗ್ಗೆ ಒಪ್ಪಂದದಲ್ಲಿ ಇರಬೇಕು ಅಂತ ಸೂಚಿಸಿದೆ. ಭಾರತದ ಡೈರೆಕ್ಟರ್ ಜನರಲ್ ಆಫ್ ಮ್ಯಾರಿಟೈಮ್ ಅಡ್ಮಿನಿಸ್ಟ್ರೇಷನ್ ಕೊಡೋ ಸೂಚನೆಗಳನ್ನು ತಪ್ಪದೇ ಪಾಲಿಸಿ ಅಂತ ವಿದೇಶಾಂಗ ಇಲಾಖೆ ಹೇಳಿದೆ. ಏನಾದರೂ ತುರ್ತು ಸಹಾಯ ಬೇಕಾದ್ರೆ ರಷ್ಯಾ ಮತ್ತು ಯುಕ್ರೇನ್ನಲ್ಲಿರೋ ಎಂಬಸಿಗಳನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಭಾರತ ಹೇಳಿದೆ. ಇನ್ನು ಇರಾನ್ ಬೆಂಬಲಿತ ಹೌತಿಗಳು ಸೌದಿಯನ್ನ ಬಿಡೋ ಥರ ಕಾಣ್ತಿಲ್ಲ. ಈಗ ಮತ್ತೆ ಸೌದಿ ಮೇಲೆ ಮಿಸೈಲ್ ಮತ್ತು ಡ್ರೋನ್ ಮೂಲಕ ದಾಳಿ ಮಾಡಿದ್ದಾರೆ. ಯೆಮೆನ್ನ ಹೊಡೈಡಾ ನಗರದ ಮೇಲೆ ಸೌದಿ ಏರ್ ಸ್ಟ್ರೈಕ್ ಮಾಡಿತ್ತು. ಇದಕ್ಕೆ ಪ್ರತೀಕಾರವಾಗಿ ಈ ದಾಳಿ ಮಾಡಿದ್ದೀವಿ ಅಂತ ಹೌತಿಗಳು ಹೇಳಿದ್ದಾರೆ. ಸೌದಿಯ ಯಾಂಬು ಮತ್ತು ಜಿಜಾನ್ ನಗರದಲ್ಲಿರೋ ಅರಾಮ್ಕೋ ತೈಲ ಘಟಕಗಳನ್ನ ಹೌತಿಗಳು ಟಾರ್ಗೆಟ್ ಮಾಡಿದ್ದಾರೆ. ಅಲ್ಲೇನಾಗಿದೆ ಅನ್ನೋದು ಇನ್ನಷ್ಟೇ ಖಚಿತವಾಗಬೇಕಿದೆ. ಇನ್ನು ಇರಾನ್ ಮೇಲೆ ಬೃಹತ್ ದಾಳಿ ನಡೆಸೋ ಪ್ಲಾನ್ನಿಂದ ಅಮೆರಿಕ ಹಿಂದಕ್ಕೆ ಸರಿದಿದೆ ಅಂತ ವರದಿಯಾಗಿದೆ. ಅಮೆರಿಕ ಸೇನೆ ಬಳಿ ಏರ್ ಡಿಫೆನ್ಸ್ ಸಿಸ್ಟಂಗಳ ಕೊರತೆಯೇ ಇದಕ್ಕೆ ಕಾರಣ ಅಂತ ನ್ಯೂಯಾರ್ಕ್ ಟೈಮ್ಸ್ ರಿಪೋರ್ಟ್ ಮಾಡಿದೆ. ಅದರ ಪ್ರಕಾರ ಮಿಡಲ್ ಈಸ್ಟ್ನಲ್ಲಿ ಇಂಟರ್ಸೆಪ್ಟರ್ಗಳ ದಾಸ್ತಾನು ಖಾಲಿಯಾಗ್ತಿದೆ ಅಂತ ಸೇನಾಧಿಕಾರಿಗಳು ಎಚ್ಚರಿಸಿದ್ರು. ಈಗ ಯುದ್ಧ ದೊಡ್ಡದಾದ್ರೆ ನಮ್ಮ ಸೈನಿಕರು ಹಾಗೂ ಮಿತ್ರ ರಾಷ್ಟ್ರಗಳಿಗೆ ಅಪಾಯ ಕಟ್ಟಿಟ್ಟ ಬುತ್ತಿ ಅಂತ ಹೇಳಿದ್ರು. ಹೀಗಾಗಿ ಅಮೆರಿಕ ಇರಾನ್ ಮೇಲಿನ ದಾಳಿಯಿಂದ ಹಿಂದೆ ಸರಿದಿದೆ ಅಂತ ಗೊತ್ತಾಗಿದೆ. ಅಂದಹಾಗೆ ಇತ್ತೀಚೆಗಷ್ಟೇ ಜೋರ್ಡಾನ್ನಲ್ಲಿ ಇರಾನ್ನ ಮಿಸೈಲ್ ದಾಳಿಗೆ 3 ಅಮೆರಿಕ ಸೈನಿಕರು ಬಲಿಯಾಗಿದ್ರು. ಅಮೆರಿಕದ ಡಿಫೆನ್ಸ್ ಸಿಸ್ಟಂಗಳನ್ನ ಭೇದಿಸಿ ಇರಾನ್ ಮಿಸೈಲ್ಗಳು ದಾಳಿ ಮಾಡಿದ್ವು. ಹೀಗಾಗಿ ಅಮೆರಿಕ ಇರಾನ್ ವಿರುದ್ಧ ದಾಳಿ ಮಾಡೋದನ್ನ ನಿಲ್ಲಿಸಿದೆ ಅಂತ ಹೇಳಲಾಗ್ತಿದೆ. ಆದ್ರೆ ಮುಂದಿನ ಸಲ ಇರಾನ್ನ ನ್ಯೂಕ್ಲಿಯರ್ ಸೈಟ್ಗಳ ಮೇಲೆ ದಾಳಿ ಮಾಡೋಕೆ ಅಮೆರಿಕ ದೊಡ್ಡ ಪ್ಲಾನ್ ಮಾಡ್ತಿದೆ ಅಂತ ಗೊತ್ತಾಗಿದೆ. ತನ್ನ ಸ್ಪೆಷಲ್ ಫೋರ್ಸ್ ಅನ್ನ ಇರಾನ್ಗೆ ಇಳಿಸೋಕೆ ಚಿಂತನೆ ನಡೆಸಿದೆ. ಇರಾನ್ನ ಎನ್ರಿಚ್ಡ್ ಯುರೇನಿಯಂ ತರೋಕೆ ಅಥವಾ ಅದನ್ನ ಅಲ್ಲೇ ನಾಶ ಮಾಡೋಕೆ ಅಮೆರಿಕ ಈ ಪ್ಲಾನ್ ಮಾಡಿದೆ. ಈ ಸ್ಪೆಷಲ್ ಆಪರೇಷನ್ನಲ್ಲಿ ಅಮೆರಿಕದ ನೇವಿ ಸೀಲ್ಸ್, ಆರ್ಮಿ ರೇಂಜರ್ಸ್ ಭಾಗಿಯಾಗಲಿದ್ದಾರೆ. ಜೊತೆಗೆ ಆರ್ಮಿಯ 21ನೇ ಆರ್ಡನೆನ್ಸ್ ಕಂಪನಿಯ ತಜ್ಞರು ಕೂಡ ಇರಲಿದ್ದಾರೆ ಅಂತ ಹೇಳಲಾಗ್ತಿದೆ. ಅಂದಹಾಗೆ 2025ರ ವರದಿಗಳ ಪ್ರಕಾರ ಇರಾನ್ ಬಳಿ 20,000 ಪೌಂಡ್ಗೂ ಹೆಚ್ಚು ಯುರೇನಿಯಂ ಇದೆ. ಅಂದ್ರೆ 9,000 ಕೆಜಿಗಿಂತಲೂ ಜಾಸ್ತಿ ಇದೆ. ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿ ಈ ಬಗ್ಗೆ ಮಾಹಿತಿ ಕೊಟ್ಟಿತ್ತು. ಈಗ ಇದನ್ನ ವಶಪಡಿಸಿಕೊಳ್ಳೋಕೆ ಅಥವಾ ನಾಶ ಮಾಡೋಕೆ ಅಮೆರಿಕ ಪ್ಲಾನ್ ಮಾಡ್ತಿದೆ ಅಂತ ಹೇಳಲಾಗ್ತಿದೆ.
ಇನ್ನೊಂದ್ ಕಡೆ ಇರಾನ್ ವಿರುದ್ಧ ಅಮೆರಿಕದ ನೇವಲ್ ಬ್ಲಾಕೇಡ್ ಮುಂದುವರೆದಿದೆ. ನಿಯಮ ಉಲ್ಲಂಘಿಸಿದ 2 ಹಡಗುಗಳನ್ನು ನಿಷ್ಕ್ರಿಯ ಮಾಡಿದ್ದೀವಿ ಅಂತ ಅಮೆರಿಕದ ಸೆಂಟ್ಕಾಮ್ ಹೇಳಿದೆ. ಹಾಗೆ ತಪಾಸಣೆಗಾಗಿ ಮತ್ತೆರಡು ಹಡಗುಗಳನ್ನು ವಶಕ್ಕೆ ಪಡೆಯಲಾಗಿದೆ ಅಂತ ಅಮೆರಿಕ ಸೇನೆ ಮಾಹಿತಿ ಕೊಟ್ಟಿದೆ. ಇನ್ನು ಸ್ನೇಹಿತರೆ, ಸೆವೆನ್ ಸನ್ಸ್ ಟೂರಿಸಂನವರು ಪೂರಿ ಜಗನ್ನಾಥ ಮತ್ತು 2 ಶಕ್ತಿಪೀಠಗಳ ದರ್ಶನಕ್ಕೆ ಒಂದು ಸ್ಪೆಷಲ್ ಟೂರ್ ಆಯೋಜಿಸಿದ್ದಾರೆ. ಆಲ್ ಇನ್ಕ್ಲೂಸಿವ್ ಪ್ಯಾಕೇಜ್. ಆಸಕ್ತರು ಕೆಳಗಡೆ ಇರೋ ನಂಬರ್ಗೆ ಕಾಲ್ ಮಾಡಿ ಈಗಲೇ ನಿಮ್ಮ ಸೀಟ್ ಬುಕ್ ಮಾಡ್ಕೊಳ್ಳಿ. ಇನ್ನು ರೀಸೆಂಟ್ ಆಗಿ ಅಮೆರಿಕ ಅಧ್ಯಕ್ಷ ಟ್ರಂಪ್ ಟರ್ಕಿಯಿಂದ ಹೋಗುವಾಗ ವಿಮಾನ ಬದಲಾಯಿಸಿದ್ರು. ಅದನ್ನ ಯಾಕೆ ಬದಲಾಯಿಸಿದ್ರು ಅನ್ನೋ ಬಗ್ಗೆ ಈಗ ಸ್ಫೋಟಕ ಮಾಹಿತಿ ಸಿಗ್ತಿದೆ. ಇರಾನ್ ಬೆಂಬಲಿತ ಪಡೆಗಳಿಂದ ಟ್ರಂಪ್ ಮೇಲೆ ಅಟ್ಯಾಕ್ ಆಗೋ ಬಗ್ಗೆ ನಿಖರ ಮಾಹಿತಿ ಸಿಕ್ಕಿತ್ತು. ಹಾಗಾಗಿ ಕತಾರ್ ಗಿಫ್ಟ್ ಆಗಿ ನೀಡಿದ್ದ ಹೊಸ ಬೋಯಿಂಗ್ 747-8 ವಿಮಾನ ಬದಲು ಹಳೆ ವಿಮಾನದಲ್ಲಿ ಹೋದ್ರು ಅಂತ ಗೊತ್ತಾಗಿದೆ. ಮಾಹಿತಿ ಪ್ರಕಾರ ಟ್ರಂಪ್ ವಿಮಾನವನ್ನ ಟಾರ್ಗೆಟ್ ಮಾಡಿ ಕ್ಷಿಪಣಿ ದಾಳಿ ಮಾಡೋಕೆ ಇರಾನ್ ಬೆಂಬಲಿತ ಗುಂಪುಗಳು ಪ್ಲಾನ್ ಮಾಡಿದ್ರು. ಈ ಬಗ್ಗೆ ಅಮೆರಿಕದ ಸೀಕ್ರೆಟ್ ಸರ್ವಿಸ್ ಅಧಿಕಾರಿಗಳಿಗೆ ಖಚಿತ ಮಾಹಿತಿ ಸಿಕ್ಕಿತ್ತು. ತಕ್ಷಣವೇ ಎಚ್ಚೆತ್ತ ಅಧಿಕಾರಿಗಳು ಟ್ರಂಪ್ ವಿಮಾನ ಬದಲಾಯಿಸುವಂತೆ ಸೂಚಿಸಿದ್ರು ಎನ್ನಲಾಗಿದೆ. ಕತಾರ್ ಕೊಟ್ಟಿದ್ದ ಬೋಯಿಂಗ್ ವಿಮಾನದಲ್ಲಿ ಭದ್ರತಾ ವ್ಯವಸ್ಥೆ ಅಷ್ಟೊಂದು ಸ್ಟ್ರಾಂಗ್ ಇರಲಿಲ್ಲ. ಅದರಲ್ಲಿ ಅಡ್ವಾನ್ಸ್ಡ್ ಡಿಫೆನ್ಸ್ ಸಿಸ್ಟಮ್ ಇಲ್ಲ. ಆದ್ರೆ ಹಳೆಯ ಏರ್ಫೋರ್ಸ್ 1 ವಿಮಾನದಲ್ಲಿ ಹೈಟೆಕ್ ಸೆಕ್ಯೂರಿಟಿ ಸಿಸ್ಟಮ್ ಇದೆ. ಶತ್ರುಗಳ ಕ್ಷಿಪಣಿಗಳನ್ನ ದಾರಿ ತಪ್ಪಿಸುವ ಲೇಸರ್ ಟೆಕ್ನಾಲಜಿ ಅದರಲ್ಲಿದೆ. ಹೀಗಾಗಿ ವಿಮಾನ ಚೇಂಜ್ ಮಾಡಿದ್ರು ಅಂತ ರಿಪೋರ್ಟ್ ಆಗಿದೆ. ಇನ್ನು 27ನೇ ವರ್ಷದ ಕಾರ್ಗಿಲ್ ವಿಜಯ್ ದಿವಸ ಪ್ರಯುಕ್ತ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾರತೀಯ ಸೈನಿಕರಿಗೆ ಗೌರವ ಸಲ್ಲಿಸಿದ್ದಾರೆ. ನಮ್ಮ ಭಾರತವನ್ನ ರಕ್ಷಣೆ ಮಾಡಿದ ಧೈರ್ಯಶಾಲಿ ಯೋಧರಿಗೆ ಇವತ್ತು ನಮ್ಮ ಇಡೀ ದೇಶ ಕೃತಜ್ಞತೆ ಸಲ್ಲಿಸುತ್ತೆ. ಅತ್ಯಂತ ಅಪಾಯಕಾರಿ ಪರಿಸ್ಥಿತಿಯಲ್ಲೂ ನಮ್ಮ ಸೈನಿಕರು ಬಹಳ ಧೈರ್ಯದಿಂದ ಹೋರಾಡಿದ್ದಾರೆ. ಅವರು ತೋರಿದ ಶೌರ್ಯ ನಮ್ಮ ದೇಶಕ್ಕೆ ಯಾವತ್ತೂ ಹೆಮ್ಮೆಯ ವಿಷಯವಾಗಿರುತ್ತೆ ಅಂತ ಮೋದಿ ಅವರು ಪೋಸ್ಟ್ ಹಾಕಿದ್ದಾರೆ. ಅತ್ತ ರಾಷ್ಟ್ರಪತಿ ದ್ರೌಪದಿ ಮುರ್ಮು, ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಕೂಡ ಸೈನಿಕರಿಗೆ ಗೌರವ ಸಲ್ಲಿಸಿದ್ದಾರೆ. ಇನ್ನು ಲಡಾಖ್ನ ದ್ರಾಸ್ನಲ್ಲಿರೋ ಕಾರ್ಗಿಲ್ ಯುದ್ಧ ಸ್ಮಾರಕದಲ್ಲಿ ನಿಂತು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ದೇಶವನ್ನುದ್ದೇಶಿಸಿ ಮಾತನಾಡಿದ್ದಾರೆ. ಪಾಕಿಸ್ತಾನಕ್ಕೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಪಾಕಿಸ್ತಾನ ಎಲ್ಲಾದ್ರೂ ಪ್ರಚೋದನೆ ನೀಡಿದ್ರೆ ಅವರು ಅಂದುಕೊಳ್ಳದ ರೀತಿಯಲ್ಲಿ ನಾವು ಪ್ರತಿಕ್ರಿಯೆ ಕೊಡ್ತೀವಿ ಅಂತ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಪ್ರಸ್ತುತ ಪಾಕಿಸ್ತಾನ ಭಯೋತ್ಪಾದನೆಯನ್ನ ತನ್ನ ಸರ್ಕಾರದ ಪಾಲಿಸಿಯ ಒಂದು ಭಾಗವನ್ನಾಗಿ ಮಾಡಿಕೊಂಡಿದೆ. ಅಲ್ಲಿ ಸೇನೆ ಮತ್ತು ಉಗ್ರರ ನಡುವಿನ ವ್ಯತ್ಯಾಸ ಸಂಪೂರ್ಣವಾಗಿ ಮಾಯವಾಗಿದೆ. ಪಾಕ್ ಸೇನೆ ಕೇವಲ ಉಗ್ರ ಸಂಘಟನೆಗಳನ್ನ ರಕ್ಷಿಸೋದು ಮಾತ್ರವಲ್ಲದೆ ಅವರ ಜೊತೆ ಹತ್ತಿರದಿಂದ ಕೆಲಸ ಕೂಡ ಮಾಡ್ತಿದೆ. ಹೀಗಾಗಿ ಉಗ್ರರು ಮತ್ತು ಅವರನ್ನ ಸಪೋರ್ಟ್ ಮಾಡೋ ಸರ್ಕಾರವನ್ನ ಭಾರತ ಬೇರೆ ಬೇರೆಯಾಗಿ ನೋಡಲ್ಲ. ಇದನ್ನ ಆಪರೇಷನ್ ಸಿಂಧೂರ್ ವೇಳೆ ನಾವು ಕ್ಲಿಯರ್ ಮಾಡಿದ್ವಿ ಅಂತ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಅಲ್ಲದೆ ಭಾರತ ಇನ್ನೋವೇಷನ್, ಟೆಕ್ನಾಲಜಿ ಮತ್ತು ಡೆವಲಪ್ಮೆಂಟ್ ಮೇಲೆ ಹೆಚ್ಚು ಫೋಕಸ್ ಮಾಡುತ್ತೆ. ಆದ್ರೆ ಪಾಕಿಸ್ತಾನ ಮಾತ್ರ ಉಗ್ರರನ್ನ ನುಸುಳಿಸೋದು ಮತ್ತು ಭಯೋತ್ಪಾದನೆಯನ್ನ ಮುಂದುವರೆಸಿದೆ ಅಂತ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಜೊತೆಗೆ ಭಾರತದ ಅವಿಭಾಜ್ಯ ಅಂಗವಾಗಿರೋ ಪಾಕ್ ಆಕ್ರಮಿತ ಕಾಶ್ಮೀರ ವಿಚಾರ ಬಿಟ್ಟು ಬೇರೆ ಯಾವುದೇ ವಿಚಾರದ ಬಗ್ಗೆನೂ ನಾವು ಪಾಕಿಸ್ತಾನ ಜೊತೆ ಮಾತುಕತೆ ನಡೆಸಲ್ಲ ಅಂತ ರಾಜನಾಥ್ ಸಿಂಗ್ ಸ್ಪಷ್ಟಪಡಿಸಿದ್ದಾರೆ. ಇತ್ತ ಯುಕ್ರೇನ್ ವಿರುದ್ಧದ ಯುದ್ಧಕ್ಕೆ ಸುಮಾರು 30,000 ಉತ್ತರ ಕೊರಿಯಾದ ಯೋಧರನ್ನ ಕಣಕ್ಕಿಳಿಸೋಕೆ ರಷ್ಯಾ ತಯಾರಿ ನಡೆಸುತ್ತಿದೆ ಅಂತ ಯುಕ್ರೇನ್ ಅಧ್ಯಕ್ಷ ಝೆಲೆನ್ಸ್ಕಿ ಆರೋಪಿಸಿದ್ದಾರೆ. ಈ ಯೋಧರನ್ನ ಬರಮಾಡಿಕೊಳ್ಳೋಕೆ ರಷ್ಯಾದ ವೋರೋನೇಜ್ ಪ್ರದೇಶದಲ್ಲಿ ಜೂನ್ನಿಂದಲೇ ಸಿದ್ಧತೆಗಳು ನಡೆಯುತ್ತಿವೆ. ಜೊತೆಗೆ ರಷ್ಯಾಗೆ ಕ್ಷಿಪಣಿ ಉಡಾವಣಾ ಲಾಂಚರ್ಗಳನ್ನ ಪೂರೈಸಲು ಉತ್ತರ ಕೊರಿಯಾ ರೆಡಿಯಾಗಿದೆ ಅಂತ ಝೆಲೆನ್ಸ್ಕಿ ಹೇಳಿದ್ದಾರೆ. ಅಲ್ಲದೆ 2024ರಲ್ಲಿ ಕೂರ್ಸ್ಕ್ ಪ್ರದೇಶದಲ್ಲಿದ್ದ ಯುಕ್ರೇನ್ ಪಡೆಗಳನ್ನ ಹಿಮ್ಮೆಟ್ಟಿಸಲು ಉತ್ತರ ಕೊರಿಯಾ 14,000 ಸೈನಿಕರನ್ನ ಕಳುಹಿಸಿತ್ತು. ಈಗ ರಷ್ಯಾ ಉತ್ತರ ಕೊರಿಯಾಗೆ ಯುದ್ಧದ ತಂತ್ರಗಳನ್ನ ಹೇಳಿಕೊಟ್ಟು ಶಸ್ತ್ರಾಸ್ತ್ರ ಬಳಸೋ ತರಬೇತಿ ನೀಡ್ತಿದೆ ಅಂತ ಝೆಲೆನ್ಸ್ಕಿ ಕಳವಳ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ರಷ್ಯಾ ಮತ್ತು ಉತ್ತರ ಕೊರಿಯಾದ ಈ ಫ್ರೆಂಡ್ಶಿಪ್ ಇಡೀ ಏಷ್ಯಾದ ದೇಶಗಳಿಗೂ ದೊಡ್ಡ ಬೆದರಿಕೆಯಾಗಿದೆ ಅಂತ ಝೆಲೆನ್ಸ್ಕಿ ಎಚ್ಚರಿಕೆ ನೀಡಿದ್ದಾರೆ. ಮತ್ತೊಂದು ಕಡೆ ರಷ್ಯಾ ಮತ್ತು ಯುಕ್ರೇನ್ ನಡುವಿನ ಕದನ ತೀವ್ರಗೊಂಡಿದೆ. ಎರಡೂ ಕಡೆಯಿಂದ ನಡೆದ ದಾಳಿ ಪ್ರತಿದಾಳಿಗಳಲ್ಲಿ ಒಟ್ಟು 16 ಜನರು ಸಾವನ್ನಪ್ಪಿದ್ದಾರೆ. ಮಾಸ್ಕೋದಿಂದ 1600 ಕಿಲೋಮೀಟರ್ ದೂರದಲ್ಲಿರೋ ಸೈಬೀರಿಯಾದ ತ್ಯುಮೆನ್ ತೈಲ ಸಂಸ್ಕರಣಾಗಾರದ ಮೇಲೆ ಯುಕ್ರೇನ್ ಡ್ರೋನ್ ದಾಳಿ ಮಾಡಿದೆ. ಒಂದೇ ದಿನದಲ್ಲಿ ಯುಕ್ರೇನ್ ಹಾರಿಸಿದ್ದ 300ಕ್ಕೂ ಹೆಚ್ಚು ಡ್ರೋನ್ಗಳನ್ನ ಹೊಡೆದುರುಳಿಸಿದ್ದೀವಿ ಅಂತ ರಷ್ಯಾ ಸೇನೆ ಹೇಳಿಕೊಂಡಿದೆ. ರಷ್ಯಾದ ಯುರಲ್ಸ್ ನಗರದಲ್ಲಿ ನಡೀತಿದ್ದ ಅಥ್ಲೆಟಿಕ್ಸ್ ಕ್ರೀಡಾಕೂಟಕ್ಕೂ ಈ ಡ್ರೋನ್ ದಾಳಿಯಿಂದ ಅಡ್ಡಿ ಉಂಟಾಗಿದೆ. ಇತ್ತ ಯುಕ್ರೇನ್ನ ಸುಮಿ ನಗರದಲ್ಲಿರೋ ನೋವಾ ಪೋಸ್ಟಲ್ ಲಾಜಿಸ್ಟಿಕ್ಸ್ ಕೇಂದ್ರದ ಮೇಲೂ ರಷ್ಯಾ ದಾಳಿ ಮಾಡಿದ್ದು 3 ಬಲಿಯಾಗಿದ್ದಾರೆ. ಇನ್ನು ರಷ್ಯಾ ವಶದಲ್ಲಿರೋ ದಕ್ಷಿಣ ಯುಕ್ರೇನ್ನ ಝಪೋರಿಜಿಯಾ ಪ್ರವಾಸಿ ತಾಣದ ಮೇಲೆ ಯುಕ್ರೇನ್ ದಾಳಿ ಮಾಡಿದೆ. ಪರಿಣಾಮ 8 ಜನ ಮೃತಪಟ್ಟಿದ್ದಾರೆ ಹಾಗೂ 14 ಜನ ಗಾಯಗೊಂಡಿದ್ದಾರೆ ಅಂತ ರಷ್ಯಾ ಹೇಳಿದೆ.
ಮತ್ತೊಂದು ಕಡೆ ಈ ಯುದ್ಧದ ಭೀಕರತೆ ನಡುವೆ ಕಜಕಿಸ್ತಾನದ ಅಧ್ಯಕ್ಷ ಕಾಸಿಂ ಜೋಮಾಟ್ ಟೊಕಾಯೇವ್ ಯುದ್ಧ ನಿಲ್ಲಿಸಿ ಅಂತ ಪುಟಿನ್ಗೆ ಒತ್ತಾಯಿಸಿದ್ದಾರೆ. ಸೈಬೀರಿಯಾದ ಓಮ್ಸ್ಕ್ ನಗರದಲ್ಲಿ ರಷ್ಯಾ ಕಜಕಿಸ್ತಾನ ಶೃಂಗಸಭೆ ನಡೆದಿತ್ತು. ಈ ವೇಳೆ ಪುಟಿನ್ ಪಕ್ಕದಲ್ಲೇ ಕುಳಿತಿದ್ದ ಕಾಸಿಂ ಈ ಆಗ್ರಹ ಮಾಡಿದ್ದಾರೆ. ಯುವಕರು ಸಾಯುತ್ತಿರೋದು ನಾಚಿಕೆಗೇಡಿನ ಸಂಗತಿ. ಈ ಯುದ್ಧ ಇಲ್ಲಿಗೆ ನಿಲ್ಲಬೇಕು ಅಂತ ಹೇಳಿದ್ದಾರೆ. ಹಾಗೆ ಈ ಯುದ್ಧವನ್ನ ನಿಲ್ಲಿಸಿ ಶಾಂತಿ ಮಾತುಕತೆಗೆ ಮುಂದಾಗಬೇಕು ಅಂತ ಪುಟಿನ್ಗೆ ಸಲಹೆ ನೀಡಿದ್ದಾರೆ. ಕಜಕಿಸ್ತಾನ ಅಧ್ಯಕ್ಷರ ಈ ಮಾತಿಗೆ ಪುಟಿನ್ ರಿಯಾಕ್ಟ್ ಮಾಡಿ, ಈ ಯುದ್ಧದ ಬಗ್ಗೆ ಡೀಟೇಲ್ ಆಗಿ ನಿಮಗೆ ಮಾಹಿತಿ ನೀಡ್ತೀನಿ ಅಂತ ಹೇಳಿ ಸುಮ್ಮನಾದ್ರು. ನೇಪಾಳಕ್ಕೆ ಹೋಗೋ ಭಾರತೀಯ ಪ್ರವಾಸಿಗರು ಹಾಗೂ ವ್ಯಾಪಾರಿಗಳಿಗೆ ನೇಪಾಳ ಸರ್ಕಾರ ಬಿಗ್ ರಿಲೀಫ್ ನೀಡಿದೆ. ಇನ್ಮುಂದೆ ಒಬ್ಬರು ಗರಿಷ್ಠ 25,000 ರೂಪಾಯಿವರೆಗೆ ಭಾರತದ ಕರೆನ್ಸಿಯನ್ನ ನೇಪಾಳಕ್ಕೆ ತಗೊಂಡು ಹೋಗ್ಬೋದು. ಭಾರತದ ಹೊಸ 200 ಹಾಗೂ 500 ರೂಪಾಯಿ ನೋಟುಗಳನ್ನ ಬಳಸೋಕೆ ನೇಪಾಳ ರಾಷ್ಟ್ರ ಬ್ಯಾಂಕ್ NRB ಅನುಮತಿ ಕೊಟ್ಟಿದೆ. ಆದರೆ ಇವು 2016ರ ನೋಟು ಬ್ಯಾನ್ ಬಳಿಕ ಬಂದ ಹೊಸ ನೋಟುಗಳಾಗಿರಬೇಕು. ಹಳೆಯ 500 ಮತ್ತು 1000 ನೋಟುಗಳ ಮೇಲಿನ ಬ್ಯಾನ್ ಮಾತ್ರ ಹಾಗೆಯೇ ಮುಂದುವರಿಯಲಿದೆ. ಇನ್ನು ಈ ಭಾರತೀಯ ಹಣವನ್ನ ಕೇವಲ ಭಾರತ ಮತ್ತು ನೇಪಾಳದ ನಡುವೆ ಮಾತ್ರ ಬಳಸಬೇಕು. ಬೇರೆ ದೇಶಕ್ಕೆ ಕೊಂಡೊಯ್ಯುವಂತಿಲ್ಲ. ಇದರ ಜೊತೆಗೆ ಯಾವುದೇ ಕಸ್ಟಮ್ಸ್ ಡಿಕ್ಲರೇಷನ್ ಇಲ್ಲದೆ $5,000 ವರೆಗಿನ ವಿದೇಶಿ ಹಣವನ್ನು ನೇಪಾಳಕ್ಕೆ ತರೋಕೆ ಅವಕಾಶ ನೀಡಲಾಗಿದೆ. ಇನ್ನು ಅಮೆರಿಕ ವಿರುದ್ಧ ಬ್ರೆಜಿಲ್ ದೊಡ್ಡ ಕ್ರಮ ತಗೊಂಡಿದೆ. ಅಕ್ಟೋಬರ್ನಲ್ಲಿ ನಡೆಯಲಿರೋ ಬ್ರೆಜಿಲ್ ಚುನಾವಣೆಯಲ್ಲಿ ಅಮೆರಿಕ ಮೂಗು ತೂರಿಸೋ ಶಂಕೆ ವ್ಯಕ್ತವಾಗಿದೆ. ಹೀಗಾಗಿ ಬ್ರೆಜಿಲ್ಗೆ ಬರಬೇಕಿದ್ದ 2 ಅಮೆರಿಕ ಅಧಿಕಾರಿಗಳ ವೀಸಾವನ್ನೇ ಬ್ರೆಜಿಲ್ ಸರ್ಕಾರ ನಿರಾಕರಿಸಿದೆ. ಈ 2 ಅಧಿಕಾರಿಗಳು ಜುಲೈ 27ರಂದು 4 ದಿನ ಬ್ರೆಜಿಲ್ನಲ್ಲಿದ್ದು ಬ್ರೆಜಿಲ್ನ ಸರ್ಕಾರಿ ಅಧಿಕಾರಿಗಳು ಹಾಗೂ ಪ್ರಮುಖ ಧಾರ್ಮಿಕ ಮುಖಂಡರ ಜೊತೆ ಮಾತುಕತೆ ನಡೆಸುವ ಪ್ಲಾನ್ ಅವರಿಗಿತ್ತು. ಮುಖ್ಯವಾಗಿ ಪಾರದರ್ಶಕತೆಯಿಂದ ಎಲೆಕ್ಷನ್ ನಡೆಸೋದು, ಧಾರ್ಮಿಕ ಸ್ವಾತಂತ್ರ್ಯ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಬಗ್ಗೆ ಚರ್ಚಿಸಲು ಅವರು ಬ್ರೆಜಿಲ್ಗೆ ಬರ್ತಾ ಇದ್ರು ಅಂತ ಅಮೆರಿಕ ಹೇಳಿತ್ತು. ಆದ್ರೆ ಅವರಿಗೆ ಬ್ರೆಜಿಲ್ ಪರ್ಮಿಷನ್ ಕೊಟ್ಟಿಲ್ಲ. ಈ ಬಾರಿಯ ಚುನಾವಣೆಯಲ್ಲಿ ಬ್ರೆಜಿಲ್ ಅಧ್ಯಕ್ಷ ಲೂಲಾ ಡಾ ಸಿಲ್ವಾ ವಿರುದ್ಧ ಸೆನೆಟರ್ ಫ್ಲಾವಿಯೋ ಬೋಲ್ಸನಾರೋ ಸ್ಪರ್ಧಿಸುತ್ತಿದ್ದಾರೆ. ವಿಶೇಷ ಅಂದ್ರೆ ಈ ಬೋಲ್ಸನಾರೋ ಕುಟುಂಬ ಟ್ರಂಪ್ ಜೊತೆ ನಿಕಟ ಸಂಪರ್ಕ ಹೊಂದಿದೆ. ಹೀಗಾಗಿನೇ ಅಮೆರಿಕ ಇವರ ಪರ ಬ್ಯಾಟ್ ಬೀಸ್ತಿದೆ ಅನ್ನೋ ಆರೋಪ ಕೇಳಿ ಬಂದಿತ್ತು. ಆದ್ರೆ ಚುನಾವಣೆಯಲ್ಲಿ ಹಸ್ತಕ್ಷೇಪ ಮಾಡಲ್ಲ ಅಂತ ಅಮೆರಿಕ ಸ್ಪಷ್ಟಪಡಿಸಿದೆ. ಇನ್ನು ಯುರೋಪ್ನ ಫ್ರಾನ್ಸ್ ಮತ್ತು ಸ್ಪೇನ್ನಲ್ಲಿ ಕಾಡ್ಗಿಚ್ಚು ತೀವ್ರಗೊಂಡಿದೆ. ಇದುವರೆಗೂ ಸುಮಾರು 2.5 ಲಕ್ಷಕ್ಕೂ ಹೆಚ್ಚು ಜನರನ್ನ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸಲಾಗಿದೆ. ಅದರಲ್ಲೂ ಫ್ರಾನ್ಸ್ ಒಂದರಲ್ಲೇ 1,97,000 ಜನರನ್ನ ಬೇರೆಡೆ ಶಿಫ್ಟ್ ಮಾಡಲಾಗಿದೆ. ಇಲ್ಲಿ 98,000 ಹೆಕ್ಟೇರ್ಗೂ ಹೆಚ್ಚು ಅರಣ್ಯ ಭೂಮಿ ಭಸ್ಮವಾಗಿದ್ದು 100ಕ್ಕೂ ಹೆಚ್ಚು ಕಟ್ಟಡಗಳು ಹಾನಿಗೊಳಗಾಗಿವೆ. ಬೆಂಕಿ ನಂದಿಸೋ ಕಾರ್ಯಾಚರಣೆ ವೇಳೆ 2 ಅಗ್ನಿಶಾಮಕ ಸಿಬ್ಬಂದಿ ಕೂಡ ಪ್ರಾಣ ಕಳ್ಕೊಂಡಿದ್ದಾರೆ. ದಾಖಲೆಯ ಉಷ್ಣಾಂಶ ಹಾಗೂ ಒಣ ಹವಾಮಾನದಿಂದಾಗಿ ಈ ಕಾಡ್ಗಿಚ್ಚು ನಿಯಂತ್ರಣಕ್ಕೆ ಸಿಗದಂತೆ ಹರಡುತ್ತಿದೆ. ಪರಿಸ್ಥಿತಿ ಕೈಮೀರ್ತಿದ್ದಂತೆ ಫ್ರಾನ್ಸ್ ಸರ್ಕಾರ 1,500 ಯೋಧರನ್ನ ರಕ್ಷಣಾ ಕಾರ್ಯಕ್ಕೆ ಇಳಿಸಿದೆ. A400M ಮಿಲಿಟರಿ ವಿಮಾನದ ಮೂಲಕ ಬೆಂಕಿ ನಂದಿಸುವ ರಾಸಾಯನಿಕಗಳನ್ನ ಸುರಿಸೋ ಕೆಲಸ ನಡೀತಿದೆ. ಇತ್ತ ಸ್ಪೇನ್ನಲ್ಲಿ ಮ್ಯಾಡ್ರಿಡ್ ಪಶ್ಚಿಮ ಭಾಗದ ಹಳ್ಳಿಗಳಿಂದ ಸುಮಾರು 60,000 ಜನರನ್ನ ಸ್ಥಳಾಂತರಿಸಲಾಗಿದೆ. ಸ್ಪೇನ್ನಲ್ಲಿ ಸುಮಾರು 25,000 ಹೆಕ್ಟೇರ್ ಪ್ರದೇಶ ಬೆಂಕಿಗೆ ಆಹುತಿಯಾಗಿದೆ. ವೇಲೆನ್ಸಿಯಾ ಬಳಿ ನಡೆದ ಕಾಡ್ಗಿಚ್ಚಿಗೆ 1 ಬಲಿಯಾಗಿದ್ದಾರೆ. ಕಾಡ್ಗಿಚ್ಚಿನ ಎಫೆಕ್ಟ್ನಿಂದಾಗಿ ವಿಶ್ವಪ್ರಸಿದ್ಧ ಟೂರ್ ಡಿ ಫ್ರಾನ್ಸ್ ಸೈಕ್ಲಿಂಗ್ ರೇಸ್ನ ಅಂತಿಮ ಹಂತವನ್ನು ಕೂಡ ಕಡಿತಗೊಳಿಸಲಾಗಿದೆ. ಏಕೆಂದರೆ ರೇಸ್ಗೆ ಭದ್ರತೆ ನೀಡಬೇಕಿದ್ದ ಪೊಲೀಸರನ್ನ ಕಾಡ್ಗಿಚ್ಚು ರಕ್ಷಣಾ ಕಾರ್ಯಾಚರಣೆಗೆ ನಿಯೋಜಿಸಲಾಗಿದೆ. ಸ್ಪೇನ್ನಲ್ಲಿ ಪ್ರಧಾನಿ ಪೆಡ್ರೋ ಸ್ಯಾಂಚೆಜ್ ಸಂತ್ರಸ್ತ ಪ್ರದೇಶಗಳಿಗೆ ಭೇಟಿ ನೀಡಿದ್ದು ಜನರ ಜೀವ ರಕ್ಷಿಸುವುದೇ ನಮಗೆ ಮೊದಲ ಆದ್ಯತೆ ಅಂತ ಹೇಳಿದ್ದಾರೆ. ದಕ್ಷಿಣ ಚೀನಾ ಭಾಗದಲ್ಲಿ ನೌವೂಲ್ ಚಂಡಮಾರುತ ಅಪ್ಪಳಿಸಿದೆ. ಪರಿಣಾಮ ಗಾಂಗ್ಡಾಂಗ್ ಮತ್ತು ಹಾಂಗ್ಕಾಂಗ್ನಲ್ಲಿ ಗಾಳಿ ಸಹಿತ ವಿಪರೀತ ಮಳೆಯಾಗ್ತಿದೆ. ಚೀನಾದ ರಾಷ್ಟ್ರೀಯ ಹವಾಮಾನ ಕೇಂದ್ರ ರೆಡ್ ಅಲರ್ಟ್ ಘೋಷಿಸಿದೆ. ಈಗಾಗಲೇ ಆ ಭಾಗದಲ್ಲಿ 7 ಲಕ್ಷಕ್ಕೂ ಅಧಿಕ ಜನರನ್ನ ಸೇಫ್ ಜಾಗಕ್ಕೆ ಸ್ಥಳಾಂತರ ಮಾಡಲಾಗಿದೆ. ವಿಮಾನ ಮತ್ತು ಟ್ರೈನ್ ಸರ್ವಿಸ್ಗಳು ಕ್ಯಾನ್ಸಲ್ ಆಗಿವೆ. ಅಂದಹಾಗೆ ಈ ತಿಂಗಳ ಆರಂಭದಲ್ಲಿ ಬಾವಿ ಚಂಡಮಾರುತ ಚೀನಾಗೆ ಅಪ್ಪಳಿಸಿತ್ತು. ಆಗ 20 ಲಕ್ಷ ಜನರನ್ನ ಸ್ಥಳಾಂತರ ಮಾಡಲಾಗಿತ್ತು. ಈಗ ಮತ್ತೊಂದು ಚಂಡಮಾರುತ ಅಪ್ಪಳಿಸಿದೆ. ಇನ್ನು ಕಾಂಗೋದಲ್ಲಿ ಎಬೋಲಾ ವೈರಸ್ ಸೋಂಕಿತರ ಸಂಖ್ಯೆ 3,000 ಗಡಿ ದಾಟಿದೆ. ಒಟ್ಟು 3,075 ಜನರಿಗೆ ಎಬೋಲಾ ಸೋಂಕು ದೃಢಪಟ್ಟಿದೆ. ಈ ವೈರಸ್ಗೆ ಇದುವರೆಗೆ 1,354 ಜನರು ಪ್ರಾಣ ಕಳೆದುಕೊಂಡಿದ್ದಾರೆ ಅಂತ ಕಾಂಗೋ ಸರ್ಕಾರ ಮಾಹಿತಿ ನೀಡಿದೆ. ಇನ್ನು ಜರ್ಮನಿಯ ರಾಜಧಾನಿ ಬರ್ಲಿನ್ನಲ್ಲಿ ನಡೀತಿದ್ದ ಪ್ರೈಡ್ ಅಂದ್ರೆ LGBTQ+ ಸಮುದಾಯದವರ ಆಚರಣೆ ವೇಳೆ ದಾಳಿ ಆಗಿದೆ. ಶನಿವಾರ ರಾತ್ರಿ ಸೇರಿದ್ದ ಜನರ ಗುಂಪಿಗೆ ದುಷ್ಕರ್ಮಿಯೊಬ್ಬ ಉದ್ದೇಶಪೂರ್ವಕವಾಗಿ ವ್ಯಾನ್ ನುಗ್ಗಿಸಿದ್ದಾನೆ. ಈ ದುರಂತದಲ್ಲಿ 1 ಮೃತಪಟ್ಟಿದ್ದು 16ಕ್ಕೂ ಹೆಚ್ಚು ಜನರು ತೀವ್ರವಾಗಿ ಗಾಯಗೊಂಡಿದ್ದಾರೆ.
ಈ ಆರೋಪಿಗೆ ಇಸ್ಲಾಮಿಕ್ ಉಗ್ರ ಸಂಘಟನೆಗಳ ಜೊತೆ ನಂಟಿದೆ ಅಂತ ಪೊಲೀಸರು ಸ್ಪಷ್ಟಪಡಿಸಿದ್ದಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಇನ್ನು ವಿಡಿಯೋ ಕೆಳಗೆ ಜಾಯಿನ್ ಆಪ್ಷನ್ ಇದೆ, ಆಸಕ್ತರು ಜಾಯಿನ್ ಆಗ್ಬೋದು. ಇದರಿಂದ ನಿಮಗೆ ವಿಶೇಷ ವಿಡಿಯೋಗಳು ಸಿಗುತ್ತೆ. ಹಾಗೆ ನಮ್ಮ ತಂಡಕ್ಕೆ ಬೆಂಬಲ ಕೊಟ್ಟಂತೆಯೂ ಆಗುತ್ತೆ. ಆಸಕ್ತರು ಕನ್ಸಿಡರ್ ಮಾಡ್ಬೋದು. ಹೀಗೆ ಮತ್ತೆ ಭೇಟಿಯಾಗ್ತಿರೋಣ. ನಮಸ್ತೆ.